ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು DS ಲ್ಯಾಬ್ಸ್ ಟು ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತು ಒಂದು ಸುಲಭವಾದಂಥ ಪಾಯಸ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ನಾವು ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಸೇರಿಸಿ ಒಂದು ಪಾಯಸ. ಇದು ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಮಾಡ್ಕೊಂಡು ತಿನ್ಬೋದು, ಕುಡಿಬೋದು. ಮತ್ತು ಹಬ್ಬಗಳಲ್ಲಿ ಸಹ ನಾವು ಹೆಸರುಬೇಳೆ ಇದ್ದರೆ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಪಾಯಸ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಸಹ ಟ್ರೈ ಮಾಡಿ, ಈ ರೆಸಿಪಿ ನೋಡಿ. ತುಂಬ ಈಸಿ, ತುಂಬ ರುಚಿಯಾಗಿರ್ತದೆ. ಇದಕ್ಕೆ ಹಾಲನ್ನು ಸೇರಿಸಿಲ್ಲ ಫ್ರೆಂಡ್ಸ್. ಫಸ್ಟ್ಗೆ ನಾವು ಒಂದು ಬಟ್ಲು ನಾವು ಸಬ್ಬಕ್ಕಿನ ತೊಗೊಂಡಿದ್ದೀವಿ. ಈ ಸಬ್ಬಕ್ಕಿನ ನಾವು ನೀರಿಗೆ ಹಾಕಿ ನಾವು ವಾಶ್ ಮಾಡ್ಕೋಬೇಕು. ಒಂದು ಬೌಲ್ಗೆ ಹಾಕ್ಕೊಂಡು ಸಬ್ಬಕ್ಕಿನ ನೀರು ಹಾಕಿ ನಾವು 2 ಟೈಮ್ಸ್ ನಾವು ವಾಶ್ ಮಾಡ್ಕೋಬೇಕು. ಯಾಕಂದರೆ ಡಸ್ಟ್ ಇರುತ್ತೆ ಮತ್ತು ಒಂಥರ ಧೂಳೆಲ್ಲ ಇರ್ತಲ್ಲ ಫ್ರೆಂಡ್ಸ್. ಆದ್ದರಿಂದ ನಾವು 2 ಟೈಮ್ಸ್ ನಾವು ವಾಶ್ ಮಾಡಿಟ್ಕೋಬೇಕು ಅಷ್ಟೇ. 2 ಸಲ ವಾಶ್ ಮಾಡ್ಕೋಬೇಕು. ನಂತರ ಅದೇ ಕಪ್ಪಲ್ಲಿ 1 ಕಪ್ ನಾವು ಹೆಸರುಬೇಳೆನ ಸಹ ನಾವು ತೊಗೋಬೇಕು ಪಾಯಸಕ್ಕೆ. ಹಾಲನ್ನು ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್, ಈಸಿಯಾಗಿರುತ್ತೆ. ನಾವು ಹಾಲು ಮತ್ತು ಸಕ್ಕರೆ ಇಲ್ಲದೆ ನಾವು ಈ ಪಾಯಸನ ಮಾಡ್ಕೋಬೋದು. ಈಗ ಒಂದು ಪ್ಯಾನ್ನ ತೊಗೊಂಡಿದ್ದೀವಿ. ಈ ಪ್ಯಾನ್ಗೆ ನಾವು ಅದೇ ಬಟ್ಲಲ್ಲಿ 1 ಬಟ್ಲು ಸಬ್ಬಕ್ಕಿನ ಇದು ಹೆಸರುಬೇಳೆನ ಸೇರಿಸ್ಕೊಂಡು ನಾವು ಹುರ್ಕೋಬೇಕು ಫ್ರೆಂಡ್ಸ್. ಹಾಗೆ ಹಾಕ್ಕೊಳ್ಳೋದ್ರಿಂದ ವಾಸನೆ ಬರುತ್ತೆ ಮತ್ತು ಸ್ಮೆಲ್ ಬರೋದ್ರಿಂದ ತಿನ್ನೋಕ್ಕೆ ರುಚಿಯಾಗಿರಲ್ಲ ಫ್ರೆಂಡ್ಸ್. ಆದ್ದರಿಂದ ನಾವು ಹೆಸರುಬೇಳೆನ ಸ್ವಲ್ಪ ಹುರ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಈ ಹೆಸರುಬೇಳೆ ವಾಸನೆ ಎಲ್ಲ ಹೋಗುತ್ತೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ವಿಜಿಲ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಸಬ್ಬಕ್ಕಿನ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಒಂದು 4ರಿಂದ 5 ನಿಮಿಷ ನಾವು ಸಬ್ಬಕ್ಕಿನ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಹೆಸರುಬೇಳೆ ಬೆಂದಿರುತ್ತಲ್ವ, ಸಬ್ಬಕ್ಕಿನ ಸಹ ನಾವು ಬೇಯಿಸ್ಕೊಂಡ್ರೆ 2 ಯೂಸ್ ಆಗುತ್ತೆ, ಬೇಗನೆ ಆಗುತ್ತೆ ಪಾಯಸ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಈಗ ನಾವು ಒಣಗಿದ ಕೊಬ್ಬರಿ ತುರಿದಿಟ್ಕೊಂಡಿದ್ದೀವಲ್ಲ, ಅದನ್ನು ಮಿಕ್ಸಿಗೆ ಸೇರಿಸ್ಕೊಂಡಿದ್ದೀವಿ ಜಾರ್ಗೆ. ಈಗ 2 ಏಲಕ್ಕಿ ಮತ್ತು 2 ಲವಂಗ ಇಷ್ಟನ್ನು ಸಹ ನಾವು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಂತರ ಒಂದು ಬೌಲ್ಗೆ ಬೆಲ್ಲನ ಪುಡಿ ಮಾಡಿ ನಾವು ನೀರನ್ನು ಸೇರಿಸ್ಕೊಂಡು ನಾವು ಸಿರಪ್ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಪಾಯಸಕ್ಕೆ. ಈಗ ನಾವು ರೆಡಿಯಾಗಿದ್ದ ಸಿರಪ್ಪು ಇದನ್ನು ನಾವು ಫಿಲ್ಟ್ರ್ ಮಾಡ್ಕೋಬೇಕು. ನಂತರ ಈಗ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಇದನ್ನು ಹೀಗೆ ಮ್ಯಾಶ್ ಮಾಡ್ಕೊಳ್ಳೋಣ. ಒಂದು ಸೌಟನ್ನ ತೊಗೊಂಡು ನಾವು ಇದೇ ಥರ ಮ್ಯಾಶ್ ಮಾಡ್ತಾಯಿದ್ದೆ, ನೀಟಾಗಿ ಮ್ಯಾಶ್ ಆಗುತ್ತೆ. ಇವಾಗ ಕರ್ಗೋಗುತ್ತೆ ಫ್ರೆಂಡ್ಸ್ ಹೆಸರುಬೇಳೆ. ತುಂಬಾ ಸುಲಭ, 5ರಿಂದ 10 ನಿಮಿಷದಲ್ಲಿ ನಾವು ಪಾಯಸನ ರೆಡಿ ಮಾಡ್ಕೋಬೋದು. ಈಗ ನೋಡಿ ಮ್ಯಾಶ್ ಆಗಿದೆ. ಇದಕ್ಕೆ ನಾವು ಫಸ್ಟು ಸಬ್ಬಕ್ಕಿ ಬೇಯಿಸ್ಕೊಂಡಿದ್ದೀವಲ್ವ, ಅದನ್ನು ಸಹ ನಾವು ಹೆಸರುಬೇಳೆಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಸ್ವಲ್ಪ ನೀರಾಗಿರಬೇಕು ಫ್ರೆಂಡ್ಸ್ ಪಾಯಸ, ಆವಾಗ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಈಗ ಬೆಲ್ಲದ ಸಿರಪ್ಪು, ಬೆಲ್ಲನ ಕರೆದುಕೊಂಡಿದ್ದೀವಲ್ವ, ಸಿರಪ್ನ ಫಿಲ್ಟ್ರ್ ಮಾಡಿ ಇಟ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. 3 ರೆಡಿಯಾಗಿದೆ. ಸಬ್ಬಕ್ಕಿ, ಹೆಸರುಬೇಳೆ, ಸಬ್ಬಕ್ಕಿ ಮತ್ತು ಬೆಲ್ಲದ ಸಿರಪ್ಪು. ಇದು 3ನ ಮಿಕ್ಸ್ ಮಾಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟು ನೀರು, ನಾವು ಪಾಯಸ ಕುಡಿಯೋ ರೀತಿಯಾಗಿ ನಾವು ತಿಳಿಯಾಗಿರಬೇಕು. ಆದ್ದರಿಂದ ನಾವು ನೀರನ್ನ ಎಷ್ಟು ಬೇಕೋ ಅಷ್ಟು ಹದ ಸೇರಿಸ್ಕೊಂಡು ನಾವು ನೀರನ್ನ ಸೇರಿಸ್ಕೊಂಡು ನಾವೀಗ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇದು ತಣ್ಣಗಾದ ನಂತರ ಈ ಪಾಯಸ, ಈಗ ತೆಂಗಿನಕಾಯಿ ತುರಿನ ನಾವು ಮಿಕ್ಸಿಲಿ ಹಾಕ್ಕೊಂಡಿದ್ದೀವಲ್ವ, ಇದನ್ನು ಸಹ ನಾವು ಸೇರಿಸ್ಕೋಬೇಕು ಪಾಯಸಕ್ಕೆ. ಇದು ತಣ್ಣಗಾದ ನಂತರ ತುಂಬಾ ಗಟ್ಟಿಯಾಗಿಬಿಡುತ್ತೆ. ಆದ್ದರಿಂದ ನಾವು ಸ್ವಲ್ಪ ತಿಳಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಒಂದು ಬೌಲ್ಗೆ ನಾವು ತುಪ್ಪನ ಸೇರಿಸ್ಕೊಂಡಿದ್ವಿ. ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಕೆಂಪು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡು ಈ ಪಾಯಸಕ್ಕೆ ನಾವು ಸೇರಿಸ್ಕೋಬೇಕು. ಈಗ ಕುದೀತಾ ಇದೆ ಫ್ರೆಂಡ್ಸ್. ಇದಕ್ಕೆ ಈ ಪಾಯಸಕ್ಕೆ ನಾವು ದ್ರಾಕ್ಷಿ ಗೋಡಂಬಿನ ಸಹ ನಾವು ಸೇರಿಸ್ಕೊಂಡಿದ್ವಿ. ಇಷ್ಟೇ ಫ್ರೆಂಡ್ಸ್, ಅತಿ ಸುಲಭವಾಗಿ ನಾವು ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಸೇರಿಸಿ ಪಾಯಸ ಮಾಡ್ಕೋಬೋದು. ಈಸಿಯಾಗಿ ಹಬ್ಬಗಳಲ್ಲಿ ಮಾಡ್ಕೊಳ್ಳಿ. ನನ್ನ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.